ಏನ ಮೋದಿ ಸಾಗ್ತಾ ಇರುವಂತಹ ದಾರಿಯಲ್ಲಿ ಜೆಲಟಿನ್ ಕಡ್ಡಿಗಳು ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ತನಿಖೆಗೆ ಇಳಿದಿದ್ದಂತಹ ರಾಷ್ಟ್ರೀಯ ತನಿಖಾ ದಳ ಈ ಘಟನಾ ಸ್ಥಳದಲ್ಲಿ ಎನ್ಐಎ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಗುಪ್ತಚರ ಏಜೆನ್ಸಿ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ರಾಜ್ಯ ಪೊಲೀಸರಿಂದ ಕೇಂದ್ರದ ಸಂಸ್ಥೆಗಳಿಗೆ ಒಂದು ಕಡೆ ಮಾಹಿತಿ ಕೂಡ ರವಾನೆ ಮಾಡಿದ್ರು. ಜೆಲಟಿನ್ ಸಂಬಂಧಪಟ್ಟಂತೆ ಜೆಲಟಿನ್ ಕಡ್ಡಿಗಳು ಯಾವ ರೀತಿಯಾಗಿ ಇಲ್ಲಿ ಬಂದವು ಅನ್ನೋದನ್ನ, ಇಲ್ಲಿ ಯಾವ ರೀತಿಯಾಗಿ ಅದು ಪ್ರತ್ಯಕ್ಷವಾಯಿತು ಅನ್ನೋದನ್ನ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅತೀ ಸೂಕ್ಷ್ಮವಾಗಿ ಜೆಲಟಿನ್ ಕಡ್ಡಿಗಳು ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ತನಿಖಾ ದಳ ಬಲು ಜೋರಾಗಿ ಬಲು ಸೂಕ್ಷ್ಮವಾಗಿ ತನಿಖೆಗೆ ಇಳಿದಿದೆ. ಘಟನಾ ಸ್ಥಳದಲ್ಲಿ ಎನ್ಐಎ ಅಧಿಕಾರಿಗಳಿಂದಲೂ ಕೂಡ ಪರಿಶೀಲನೆ ನಡೆಸ್ತಾನೇ ಇದ್ದಾರೆ. ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಗಮನಿಸ್ತಾ ಇದ್ದಾರೆ. ಏನಾದರೂ ಕ್ಲೂ ಸಿಗಬಹುದಾ, ಏನಾದರೂ ಟ್ವಿಸ್ಟ್ ಸಿಗಬಹುದಾ, ಏನಾದರೂ ಸಿಗಬಹುದಾ ಅಂತೇಳಿ ಈಗ ತನಿಖಾ ದಳದಲ್ಲೂ ಕೂಡ ಏನು ರಾಷ್ಟ್ರೀಯ ತನಿಖಾ ದಳ ಕೂಡ ಒಂದು ಹೆಜ್ಜೆ ಮುಂದೆ ಹಾಕಿದೆ, ತನಿಖೆನ ನಡೆಸ್ತಾ ಇದೆ. ಇತ್ತ ನೀವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋದು ಲೋಹಿತ್, ಈತ ಮಾನಸಿಕ ಅಸ್ವಸ್ಥ ಅನ್ನೋದು ತನಿಖೆ ವೇಳೆ ಗೊತ್ತಾಗಿರೋದು. ಆದರೆ ಲೋಹಿತ್ ಮಾನಸಿಕ ಅಸ್ವಸ್ಥನಾದಾಗ ಯಾಕೆ ಕರೆ ಮಾಡಿ ಈ ರೀತಿ ಬೆದರಿಕೆ ಹಾಕ್ತಾ, ಅಂದ್ರೆ ಇಲ್ಲಿ ಜೆಲಟಿನ್ ಕಡ್ಡಿಗಳು ಹೇಗೆ ಬಂದು, ಇದಕ್ಕೆ ಲೋಹಿತ್ಗೂ ಜೆಲಟಿನ್ ಕಡ್ಡಿ ಅಲ್ಲಿ ಬಂದಿರೋದಕ್ಕೂ ಏನಾದರೂ ಸಂಬಂಧವಿದೆಯಾ, ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ತನಿಖೆಗೆ ಈಗ ರಾಷ್ಟ್ರೀಯ ತನಿಖಾ ದಳ ಅಖಾಡಕ್ಕೆ ಇಳಿದಿದೆ. ಇನ್ನು ಘಟನಾ ಸ್ಥಳದಲ್ಲಿ ಏನೇನಾಯಿತು, ಏನಿಲ್ಲ, ಎತ್ತ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದೆ ಎನ್ಐಎ ಅಧಿಕಾರಿಗಳಿಂದ. ಇತ್ತ ಗುಪ್ತಚರ ಏಜೆನ್ಸಿ ಇದೆಯಲ್ಲ, ಆ ಅಧಿಕಾರಿಗಳಿಗೂ ಕೂಡ ಈಗ ಈ ಜೆಲಟಿನ್ ಸಂಬಂಧಪಟ್ಟಂತೆ ಮಾಹಿತಿ ರವಾನೆಯಾಗಿದೆ. ಹಾಗಾಗಿ ರಾಜ್ಯ ಪೊಲೀಸರಿಂದ ಕೇಂದ್ರದ ಸಂಸ್ಥೆಗಳಿಗೆ ಮಾಹಿತಿ ರವಾನೆ ಮಾಡಿದ್ದಾರೆ. ಇತ್ತ ಪೊಲೀಸರ ತನಿಖೆ ವೇಳೆ ಮಹತ್ವದ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಅಧಿಕಾರಿಗಳಿಗೂ ಮಾಹಿತಿ ರವಾನೆ ಮಾಡಿರೋದ್ರಿಂದ ಒಂದು ಕಡೆ ಜೆಲಟಿನ್ ಕಡ್ಡಿಗಳು ಯಾವ ರೀತಿಯಾಗಿ ಇಲ್ಲಿ ಬಂದವು, ಯಾವ ರೀತಿಯಾಗಿ ಪ್ರತ್ಯಕ್ಷವಾದವು, ಯಾರು ಇಲ್ಲಿ ಜೆಲಟಿನ್ ಕಡ್ಡಿಯನ್ನ ಇಟ್ಟಿದ್ದಾರೆ, ಅದು ಕೂಡ ಮೋದಿ ಚಲಿಸುವಂತಹ ಮಾರ್ಗದಲ್ಲಿ ಈಗ ಜೆಲಟಿನ್ ಕಡ್ಡಿಗಳು ಯಾಕೆ ಪತ್ತೆಯಾಗಿದ್ದಾವೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ಇನ್ನು ಪೊಲೀಸರ ತನಿಖೆ ವೇಳೆ ಮಹತ್ವದ ಮಾಹಿತಿ ಲಭ್ಯ ಆಗಿರೋದು. ಬೆಳಗ್ಗೆ 9:45ಕ್ಕೆ ಪತ್ತೆಯಾಗಿರುವಂತಹ ಪ್ಲಾಸ್ಟಿಕ್ ಬಾಕ್ಸ್, ಈ ಒಂದು ಬಾಕ್ಸ್ ಜಿಪ್ ಲಾಕ್ ಆಗಿ ಪ್ಲಾಸ್ಟಿಕ್ ಕವರ್ ಇಂದ ಬಾಕ್ಸ್ ಕವರ್ ಆಗಿತ್ತು. ಕವರ್ ಓಪನ್ ಮಾಡಿದಾಗ 6 ಜೆಲಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಈ 6 ಜೆಲಟಿನ್ ಕಡ್ಡಿಗಳಿಗೆ ಸೆಲ್ಲೋ ಟೇಪ್ ಕೂಡ ಸುತ್ತಿರೋದು ಬೆಳಕಿಗೆ ಬಂದಿದೆ. ಇದರ ಜೊತೆಗೆ ಪ್ಲಾಸ್ಟಿಕ್ ವೈರ್ಗಳು ಕೂಡ ಅದರಲ್ಲಿ ಪತ್ತೆಯಾಗಿದೆ. ಆ ಒಂದು ಬಾಕ್ಸ್ನಲ್ಲಿ ಬೆಂಕಿ ಪೊಟ್ಟಣದ ಕಡ್ಡಿ ಇದೆ, ಕರ್ಪೂರದ ಖಾಲಿ ಡಬ್ಬಿ ಕೂಡ ಅದರಲ್ಲಿ ಪತ್ತೆಯಾಗಿದೆ. ಸ್ಫೋಟಕ ವಸ್ತುಗಳು ಏನೇನೆಲ್ಲ ಬೇಕು ಸ್ಫೋಟ ಆಗೋದಕ್ಕೆ ಅದೆಲ್ಲವೂ ಕೂಡ ಆ ಬಾಕ್ಸ್ನಲ್ಲಿ ಪತ್ತೆಯಾಗಿದೆ. ಇನ್ನ ಹಚ್ಚಿದ್ದಂತಹ ಎಎಸ್ಎಸ್ಸಿ ತಂಡ ಇದರ ಬಗ್ಗೆ ಪತ್ತೆಯನ್ನ ಹಚ್ತಾ ಇದೆ. ಆ ವಸ್ತುಗಳ ಬಗ್ಗೆ ಏನೇನು ಹೇಗಿತ್ತು, ಏನೇನು ಸಿಕ್ತು ಎಲ್ಲವನ್ನೂ ಕೂಡ ಈಗ ಪತ್ತೆ ಹಚ್ಚಿದೆ ಎಎಸ್ಎಸ್ಸಿ ತಂಡ. ಇನ್ನ ಪ್ರಧಾನಿ ಸಾಗುವ ವೇಳೆ ಜೆಲಟಿನ್ ಕಡ್ಡಿಗಳು ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಇಟ್ಟಿದ್ದೇನೆ ಅಂತ ಆರೋಪಿಯಿಂದಲೇ ಕರೆ ಬಂದಿತ್ತು. ಸುಮಾರು ಬಾರು ಆರೋಪಿ ಈ ರೀತಿ ಕರೆಯನ್ನ ಮಾಡಿದ್ದಾನೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಹೇಳಿಕೆ ಕೊಟ್ಟಿರೋದೀಗ. ಆರೋಪಿ ಕರೆ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದ, ಲೊಕೇಶನ್ ಟ್ರೇಸ್ ಮಾಡಿ ಆರೋಪಿ ಪತ್ತೆ ಹಚ್ಚಿದ್ದೇವೆ. ಈ ರೀತಿ ಹುಸಿ ಕರೆ ಮಾಡೋದು ಗಂಭೀರವಾದಂತಹ ಅಪರಾಧ. ಆತನ ಮಾನಸಿಕ ಸ್ಥಿತಿ ಬಗ್ಗೆ ವೈದ್ಯರಿಂದ ಮಾಹಿತಿ ಕೂಡ ಕೇಳಿದ್ದೇವೆ. ಆಗ್ನೇಯ ವಿಭಾಗ ಮತ್ತು ಸಿಸಿಬಿ ಈಗ ಪರಿಶೀಲನೆ ಮಾಡ್ತಿದ್ದೆ ಅದರ ಬಗ್ಗೆ. ಹಾಗೆ ಲೋಹಿತ್ ಮಾನಸಿಕ ಅಸ್ವಸ್ಥ ಅಂತಂದ್ಮೇಲೆ ಈ ರೀತಿ ಯಾಕೆ ಬೆದರಿಕೆ ಹುಸಿ ಕರೆಯನ್ನ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಈಗ ಸೀಮಂತ್ ಕುಮಾರ್ ಅವರು ಮಾತನಾಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಒಂದು ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ದಾರೆ. ಆ ಕಾಲಲ್ಲಿ ಒಬ್ಬ ವ್ಯಕ್ತಿ
ಇಲ್ಲಿ ನಮ್ಮ ನಿನ್ನೆ ಏನೋ ಬಂದೋಬಸ್ತ್ ನಮ್ಮ ಬಂದೋಬಸ್ತ್ ನಡುವೆದಲ್ಲಿ ಒಂದು ಕಾಲ್ ಬಂತು. ಆ ಕಾಲ್ಗಳ ಪ್ರಕಾರ ಒಂದು ಬಾಂಬ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದಮೇಲೆ ಡಿಟೇಲ್ ಆಗಿ ಅವರು ಅದು ಕಾಲ್ದು ಎಲ್ಲಿಂದ ಬಂತು, ಯಾರು ಮಾಡಿದರು, ಅದಾದಮೇಲೆ ಒಬ್ಬ ಜನಕ್ಕೆ ನಾವು ಡಿಟೇಲ್ ಮಾಡಿದ್ವಿ. ಅವ್ರು ಕೋರಮಂಗಲ ಲಿಮಿಟ್ಸ್ ಅವರು ಪೊಲೀಸ್ ಅವರು ನಿನ್ನೆಯಿಂದ ಇಲ್ಲಿವರೆಗೆ ಕ್ವೆಶ್ಚನ್ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಡಿಟೇಲ್ ಮಾಡಿ ನಾವು ಇನ್ನೂ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದ ಪ್ರಕಾರ ಒಂದು ನಾವು ಬಾಂಬ್ ಇಟ್ಟಿದ್ದೀವಿ ಅಂತ. ಆದರೆ ನಮ್ಮದು ಇಲ್ಲಿವರೆಗೆ ವೆರಿಫಿಕೇಷನ್ ಪ್ರಕಾರ ಅವ್ರದ್ದು ಏನನ್ನು ಈ ಥರ ಅವ್ರಿಗೆ ಹ್ಯಾಬಿಟ್ ಇತ್ತು. ಸುಮಾರು ಟೈಮ್ ಅವರು ಬೇರೆ ಬೇರೆ ಕಡೆ ಕರೆ ಮಾಡಿದ್ದಾರೆ. ಅವ್ರದ್ದು ಮೊಬೈಲ್ ಫೋನಲ್ಲಿ ಗೊತ್ತಾಗ್ತಾ ಇದೆ ಮತ್ತು ಮೆಸೇಜಸಲ್ಲಿ. ಸೊ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಮಾಡಿದ್ರು. ಬಟ್ ಆಸ್ ಆಫ್ ನಾವು ಇದು ಒಂದು ಹೋಕ್ಸ್ ಕಾಲ್. ಪರ್ಟಿಕ್ಯುಲರ್ ಆಗಿ ಯಾವ ಏರಿಯಾದಲ್ಲಿ ಇಟ್ಟಿದ್ದೀನಿ ಬಾಂಬ್ ಅಥವಾ ಏನು ಐಟಮ್ ಇಟ್ಟಿದ್ದೀನಿ ಅಂತ ಇಲ್ಲ, ಅದು ಯಾವುದು ಅಂತ ಯಾವುದು ಇಲ್ಲ, ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ನಿಮ್ಗೆ ಏನು ಮಾಹಿತಿ ಇದೆ ಎಲ್ಲ, ಯಾಕೆಂದರೆ ಅವರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಆದರೆ ಟೆಕ್ನಿಕಲ್ ಆದಾದಮೇಲೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಟೀಮ್ಸ್ ಅವರು ತಕ್ಷಣ ವ್ಯಕ್ತಿಗೆ ವಿದಿನ್ 1 hour ನಾವು ಅರೆಸ್ಟ್ ಮಾಡಿ ಡಿಟೇನ್ ಒಂದು ಲೊಕೇಶನ್ ಗೊತ್ತಾಗಿ ಅವ್ರಿಗೆ ನಾವು ಟ್ರೇಸ್ ಮಾಡಿದ್ದೀವಿ. ಟ್ರೇಸ್ ಮಾಡಿದ ಮೇಲೆ ನಮ್ಮ DCP ಸೌತ್ ಈಸ್ಟ್ ಮತ್ತು ನನ್ನ ಮತ್ತು CCP ಟೀಮ್ ಮತ್ತು ನಮ್ಮದು ಬೇರೆ ಬೇರೆ ಟೀಮ್ಸ್ ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ವಿ. ಅವ್ರು ಹೇಳಿದ ಪ್ರಕಾರ ನಾವು ಬಾಂಬ್ ಇಟ್ಟಿದ್ದೀವಿ. ಬಟ್ ಇಂಥ ಮಾಹಿತಿ ಫಾಲ್ಸ್ ಇನ್ಫಾರ್ಮೇಷನ್ ಮತ್ತು ಥ್ರೆಟ್ ಮಾಡೋದು, ಹೋಕ್ಸ್ ಕಾಲ್ ಮಾಡೋದು, ಅದು ಎಲ್ಲ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಆ ನಿಟ್ಟಿನಲ್ಲಿ ನಾವು ಅಂತ ಏನಾದ್ರು ಮೆಂಟಲಿ ಡಿಸಾರ್ಡರ್ ಈ ಥರದ್ದು ಏನಾದ್ರು ಇದ್ದಾನೆ, ಹಿಂದೆ ಯಾವ್ದಾದ್ರು ಮಾಡಿದಾನ, ಅವ್ರ ಪೇರೆಂಟ್ಸ್ ಜೊತೆ ಇದ್ದಾನೆ, ಒಬ್ಬನೇ ಇದ್ದಾನೆ ಅಂತ? ಇಲ್ಲ, ಅವರು ಕೋರಮಂಗಲ ಲಿಮಿಟ್ಸಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರದ್ದು ಫ್ಯಾಮಿಲಿ ಇದೆ, ಅದು ಬೇರೆ ವಿಷಯ ಇದೆ. ಬಟ್ ಮೆಂಟಲ್ ಕಂಡೀಷನ್ ಬಗ್ಗೆ ನಾವು ಡಾಕ್ಟರ್ಸ್ಗೆ ನಾವು ಕೇಳಿದ್ದೀವಿ. ಅವ್ರದ್ದು ಹಳೆ ರೆಕಾರ್ಡ್ಸ್ ಕೂಡ ನಾವು ತಗೊಂಡಿದ್ದೀವಿ. ಕೆಲವು ಟ್ರೀಟ್ಮೆಂಟಲ್ಲಿ ಇತ್ತು ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಯಾರು ಸಂಬಂಧಪಟ್ಟ ಡಾಕ್ಟರ್ ಟ್ರೀಟ್ ಮಾಡ್ತಾರೆ ಅವ್ರ ಬಗ್ಗೆ ಅವ್ರಿಗೆ ಪರಿಶೀಲನೆ ಕೂಡ ನಾವು ಕೇಳ್ತೀವಿ, ಡೀಟೇಲ್ಸ್ ಕೇಳ್ತೀವಿ. ಅದಕ್ಕೋಸ್ಕರ ನಾವು ಪೊಲೀಸ್ ಕಸ್ಟಡಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಬೆಳಿಗ್ಗೆ ಒಂದು ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ್ವಿ. ಆ ಕಾಲಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮ ನಿನ್ನೆ ಏನೋ ನಮ್ಮ ಬಂದೋಬಸ್ತ್ ನಡುವೆದಲ್ಲಿ ಒಂದು ಕಾಲ್ ಬಂತು. ಆ ಕಾಲ್ಗಳ ಪ್ರಕಾರ ಒಂದು ಬಾಂಬ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದಮೇಲೆ ಡಿಟೇಲ್ ಆಗಿ ಅವರು ಅದು ಕಾಲ್ದು ಎಲ್ಲಿಂದ ಬಂತು, ಯಾರು ಮಾಡಿದರು,